ದೇವರನ್ನು ನೋಡಿರುವುದಷ್ಟೇ ಅಲ್ಲ, ನಿನಗೂ ತೋರಿಸಬಲ್ಲೆ. ಈ ವ್ಯಾಖ್ಯಾನ ಬಹುಶಃ ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರ, ಶ್ರೀಮಾತೆ ಶಾರದಾ ಮಾತೆಯವರ ಹಾಗೂ ಸ್ವಾಮಿ ವಿವೇಕಾನಂದವರ ಸಂಪರ್ಕದಲ್ಲಿ ಬಂದವರಿಗೆ ಬೇಗ ಅರ್ಥವಾಗುತ್ತದೆ. ಹೌದು, ಈ ನುಡಿವಾಕ್ಯವನ್ನು ಹೇಳಿದವರು ಶ್ರೀ ರಾಮಕೃಷ್ಣ ಪರಮಹಂಸರು. ಪ್ರಾರ್ಥನೆ ಎಂದಾಕ್ಷಣ ಬೇಡುವುದು, ಕೇಳುವುದು, ಬಯಸುವುದು, ವಿನಂತಿಸಿಕೊಳ್ಳುವುದು ಇತ್ಯಾದಿ. ಭಗವನ್ ಶಕ್ತಿಯಲ್ಲಿ ಪ್ರಾರ್ಥಿಸುವುದು ಎಂದರೆ ನಮ್ಮಲ್ಲಿ ಏನೂ ಇಲ್ಲದೆ ಯಾಚಿಸಿದರೆ ಸಿಗುತ್ತದೆ ಎಂಬ ಭಾವನೆಯಿಂದ ಆ ಪರಮ ಅದ್ಭುತ ಶಕ್ತಿಯಲ್ಲಿ ಪ್ರಾರ್ಥಿಸುವುದು. ಇಲ್ಲಿ ಒಂದು ಉಪಮೆಯನ್ನು ಜ್ಞಾಪಿಸಿಕೊಳ್ಳಬಹುದು. ಖಾಲಿ ಕೊಡ ನೀರನ್ನು ತುಂಬಿಸಿಕೊಳ್ಳುವಾಗ ಶಬ್ದ ಮಾಡುತ್ತದೆ, ಆದರೆ ತುಂಬಿದ್ದಾಗ ಸದ್ದನ್ನು ಮಾಡುವುದಿಲ್ಲವಲ್ಲ. ಅದೇ ತೆರನಾಗಿ ಯಾರು ಹೃದಯ ಮಂದಿರ, ಮನಸ್ಸು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗಿ ಯಾವುದೇ ಬೇಡಿಕೆ ಬಯಕೆಗಳಿಲ್ಲದೆ ಕೇವಲ ಭಗವತ್ ಚಿಂತನೆಯ ಆನಂದದ ಸಾಗರದಲ್ಲಿ ತೇಲಿ ಮುಳುಗುತ್ತದೆಯೋ ಅಂಥವರಿಗೆ ಯಾವುದೇ ಪ್ರಾರ್ಥನೆಯ ಅವಶ್ಯಕತೆ ಇರುವುದಿಲ್ಲ. ಯಾರಿಗೆ ತಮ್ಮ ಆಸೆ ಆಕಾಂಕ್ಷೆಗಳ ಬೆಟ್ಟವು ಕರಗದೇ ಇರುತ್ತದೆಯೋ ಅಂಥವರಿಗೆ ಮನಃಶಾಂತಿ ಇರುವುದಿಲ್ಲ. ಈ ಅಂಶವನ್ನು ನಾವು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಿಖರವಾಗಿ ಕಾಣುತ್ತೇವೆ. ಈ ಆತ್ಮನೇ ಸರ್ವಸ್ವ, ಬ್ರಹ್ಮ. ಇವನೇ ವಿಜ್ಞಾನಮಯ, ಮನೋಮಯ, ಪ್ರಾಣಮಯ, ಚಕ್ಷುರ್ಮಯ, ಶ್ರೋತ್ರಮಯ, ಪೃಥ್ವಿಮಯ ಇತ್ಯಾದಿ. ಎಂದರೆ ಸರ್ವಸ್ವವು ಈ ಆತ್ಮಮಯನು ಎಂಬರ್ಥದಲ್ಲಿ ತಿಳಿಸಿದೆ. ಆದರೆ ಈ ಯಾವ ಅರಿವು ಇಲ್ಲದ ಹಲವಾರು ತಮ್ಮಲ್ಲರಿಯೇ ಈ ಮಹಾನ್ ಶಕ್ತಿಯದ್ದಾಗಿಯೂ ತಮಗೆ ಅದು ಬೇಕು ಇದು ಬೇಕು ಎಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಆದರೆ ನಿಜವಾಗಿ ಪ್ರಾರ್ಥನೆ ಏನು ಎಂಬುದನ್ನು ಶ್ರೀ ರಾಮಕೃಷ್ಣ ಪರಮಹಂಸರು ತಮ್ಮ ಸಾಧನಾ ಪರ್ವಗಳಲ್ಲಿ ತಿಳಿಸುತ್ತಾರೆ. ಬೇಡುವುದು ಎಂದರೆ ಏನು? ಭಿಕ್ಷುಕ ದಾರಿ ಹೋಗುವವರಲ್ಲಿ ಬೇಡುತ್ತಾನೆ, ಅದು ಪ್ರಾರ್ಥನೆಯಲ್ಲ. ಏಕೆಂದರೆ ಇಲ್ಲಿ ಪ್ರೀತಿ ಇಲ್ಲ. ಭಗವಂತನಲ್ಲಿ ಪ್ರಾರ್ಥಿಸಬೇಕಾದರೆ ಮೊದಲು ಶುದ್ಧ ಪ್ರೀತಿ ಎಂದರೆ ಭಗವನ್ ಪ್ರೀತಿ ಇರಬೇಕು. ಅದೊಂದು ಸಂದರ್ಭ. ಭಕ್ತರೆಲ್ಲ ಕೂಡಿ ಸಿಂತಿ ಎಂಬ ಪ್ರದೇಶದಲ್ಲಿ ಭಗವಾನರೊಂದಿಗೆ ಸತ್ಸಂಗ ಏರ್ಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಸಂಭಾಷಣೆಯೊಂದು ಹೀಗೆ ನಡೆಯುತ್ತದೆ. ಭಕ್ತ ಯಾವ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಭಗವಂತನಲ್ಲಿ ಪೂರ್ಣ ನಿಜವಾದ ಅರ್ಥದಲ್ಲಿ ಹೇಳಬೇಕಾದರೆ ಉಂಟಾಗಬೇಕು. ನಂತರ ಪ್ರಾರ್ಥನೆ ಮಾರ್ಗ, ಪ್ರಾರ್ಥನೆ ಅಥವಾ ಪ್ರೀತಿ, ನಂತರ ಪ್ರಾರ್ಥನೆ. ಪರಮಹಂಸರು ಭಾವಾವಿಷ್ಟರಾಗಿ ಮೇಲೆ ಸುಂದರವಾದ ಹಾಡನ್ನು ಹಾಡುತ್ತಾ ಆರ್ತನಾದದಿಂದ ಕರೆ, ತಾಯಿಯನ್ನು ಕೂಗು, ನಿನ್ನ ಧ್ವನಿ ಅವಳಿಗೆ ಕೇಳಿಸು. ಶ್ರೀ ರಾಮಕೃಷ್ಣ ಪರಮಹಂಸರು ಪ್ರಾರ್ಥಿಸು, ಸರಿಯಾಗಿ ಕೂಗು, ನಿನ್ನ ಧ್ವನಿ ಅವಳಿಗೆ ಕೇಳಿಸುವಂತೆ ಮೊರೆಯಿಡು ಎಂದು ಹಾಡುತ್ತಾ ಸಮಾಧಿ ಆಸ್ತರಾಗುತ್ತಾರೆ. ನಂತರ ಬೋಧಿಸುತ್ತಾರೆ, ಯಾವಾಗಲೂ ತಾಯಿಯನ್ನು ಪ್ರಾರ್ಥಿಸಬೇಕು, ಮೊರೆಯಿಡಬೇಕು, ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿಕೊಂಡಿರಬೇಕು. ಅದೇನೆಂದರೆ ಈ ಪ್ರಾಪಂಚಿಕ ಸುಖ ಭೋಗ ವೈಭವ ಇತ್ಯಾದಿ ಕ್ಷಣಿಕ ಮಾತ್ರ. ತಾಯಿಯ ಪ್ರೀತಿ ಕೃಪೆ ಮಾತ್ರ ಸದಾ ನಮ್ಮೊಂದಿಗೆ ಇರುವುದು ಎಂಬ ಸತ್ಯದ ಅರಿವು ಮೂಡಿದಾಗಲೇ ಭಗವಂತನ ಮೇಲೆ ಪ್ರೀತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಪ್ರಾರ್ಥನೆ ಎಂಬುದು ಕೇವಲ ಪವಿತ್ರವಾಗಿರಬೇಕು, ಅಲ್ಲಿ ಕಪಟತನ ಇರಕೂಡದು. ಪ್ರಾರ್ಥನೆಯ ಹೃದಯಾಳಂತರದಿಂದ ಹೊರಹೊಮ್ಮಬೇಕು. ಹೃದಯದಿಂದ ಹೊರಬಂದರೂ ಶುದ್ಧ ಮತ್ತು ನಿಷ್ಕಪಟವಾದ ಮನದಿಂದ ಬಂದಾಗಲೇ ಭಗವಂತನಿಗೆ ನಮಿಸುತ್ತದೆ. ನಿಜವಾದ ಪ್ರಾರ್ಥನೆ ಎಂದರೆ ಕೇವಲ ಮಂತ್ರ ಉಚ್ಚಾರಣೆಯಲ್ಲ, ಅಥವಾ ಪದಗಳ ಗುನುಗುವಿಕೆಯಂತೂ ಅಲ್ಲವೇ ಅಲ್ಲ. ನಿಜವಾದ ಪ್ರಾರ್ಥನೆ ಎಂದರೆ ಹೃದಯಾಂತರಾಳದಿಂದ ಮೂಡಿಬರುವ ಪರಿಶುದ್ಧವಾದ ಆರ್ತನಾದ, ಕೇವಲ ಭಗವಂತನಿಗಾಗಿ ಹೊರಹೊಮ್ಮುವ ಪ್ರಾರ್ಥನೆ. ಭಗವದ್ ದರ್ಶನ ಮಾತ್ರವೇ ಅದರ ಮೂಲ ಉದ್ದೇಶ ಆಗಿರಬೇಕು. ಆಧುನಿಕ ಯುಗದಲ್ಲಿಯೂ ಭಗವತಿ ಭವತಾರಿಣಿಯನ್ನು ಪ್ರಾರ್ಥನೆಯ ಮೂಲಕ ಸಾಕ್ಷಾತ್ಕರಿಸಿಕೊಂಡ ಈ ಯುಗದ ಶ್ರೇಷ್ಠ ಅವತಾರ ವರಿಷ್ಠರೆಂದರೆ ಶ್ರೀ ರಾಮಕೃಷ್ಣ ಪರಮಹಂಸರು. ಕಾರಣ, ಅವರು ಕೇವಲ ಉಪನ್ಯಾಸ, ಶಿಬಿರ,
ಪ್ರದರ್ಶನಗಳ ಮೋಡಿ ಮುಂತಾದವುಗಳನ್ನು ಕೈಗೊಳ್ಳದೆ ನಿಷ್ಕಪಟ ಪರಿಶುದ್ಧ ಪವಿತ್ರ ಶುದ್ಧ ಭಕ್ತಿಯಿಂದಲೇ ಭವತಾರಣಿಯ ಸಾಕ್ಷಾತ್ಕಾರ ಮಾಡಿಕೊಂಡು ಅತ್ಯಂತ ಅದ್ಭುತವಾದ ಅಂಶವೆಂದರೆ ಪರಮಹಂಸರಲ್ಲಿ ಆಗಮಿಸುತ್ತಿದ್ದ ಭಕ್ತರಿಗೆಲ್ಲ ನೀವು ಭಗವತಿಯ ದರ್ಶನ ಪಡೆಯಬಹುದು ಎಂದು ತಿಳಿಸುತ್ತಾರಲ್ಲದೆ ಯಾವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದನ್ನು ತಮ್ಮ ಅನುಭವ ನುಡಿಗಳ ಮೂಲಕ ಪ್ರಸ್ತುತಪಡಿಸುತ್ತಿದ್ದರು. ಇದಕ್ಕೆ ಮಹಾನ್ ಉದಾಹರಣೆಯೆಂದರೆ ನರೇಂದ್ರ. ಮುಂದೆ ವಿಶ್ವಮಾನವನಾದ ವೀರ ಸನ್ಯಾಸಿನಿಯಾದ ವಿಶ್ವಚೇತನನಾದ ನರೇಂದ್ರನ ಮೊಟ್ಟ ಮೊದಲ ಪ್ರಶ್ನೆಯೇ, ಮಹಾಶಯರೇ, ನೀವು ದೇವರನ್ನು ಕಂಡಿರುವಿರಾ? ಈ ಪ್ರಶ್ನೆಗೆ ಸ್ವಲ್ಪವೂ ವಿಚಲಿತರಾಗದೆ ಅಪ್ಯಾಯತೆಯಿಂದ ಉತ್ತರಿಸಿದರು ಶ್ರೀರಾಮಕೃಷ್ಣ ಪರಮಹಂಸರು. ಮಗು, ನೋಡಿರುವುದಷ್ಟೇ ಅಲ್ಲ, ನಿನಗೂ ತೋರಿಸಬಲ್ಲೆ. ಈ ಮಹಾನ್ ಉತ್ತರ ಸಾಧಾರಣ ನರೇಂದ್ರನನ್ನು ಸ್ವಾಮಿ ವಿವೇಕಾನಂದನಾಗಿರಿಸಿತು. ಇಲ್ಲಿ ನಾವು ಕಾಣುವುದೇನೆಂದರೆ ರಾಮಕೃಷ್ಣರು ಉಪದೇಶಿಸಿದ ನಿಜ ಅರ್ಥದ ಪ್ರಾರ್ಥನೆ. ಇದೇ ಪ್ರಾರ್ಥನೆಯ ಮಹಿಮೆ. ಈ ಲೇಖನವನ್ನು ಸಾದರಪಡಿಸಿದವರು ಸ್ವಾಮಿ ಜಪಾನಂದರು. ಶ್ರೀರಾಮಕೃಷ್ಣ ಪರಮಹಂಸರ 190ನೇ ಜಯಂತ್ಯೋತ್ಸವ ತಿಥಿಪೂಜೆ 2026ರಲ್ಲಿ ಫೆಬ್ರವರಿ 19ರಂದು ಜರುಗುವುದು. ಖಂಡನ ಭವ ಬಂಧನ